ಹಾಯ್ ಸ್ನೇಹಿತರೆ, ಪ್ರೀತಿ ಮಾಡಿ ಮದುವೆ ಆದರೆ ಎಂಥ ಫಲ ಸಿಗ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಎರಡು ನವ ಜೋಡಿಗಳು ತಾಯಿ ತಂದೆ ಒಪ್ಪಿಗೆ ಇಲ್ಲದೇ ಇದ್ರು ಇವರು ಮದುವೆ ಆಗ್ತಾರೆ. ಮದುವೆ ಆಗ್ತವಿಂದ ಇವರಿಗೆ ಖುಷಿ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ. ಮದುವೆ ಆಗಿ ವರ್ಷ ಆಗಲಿಲ್ಲ, ನಿನ್ನ ಗಂಡ ದುಡಿತಾ ಇಲ್ಲ, ನಾವು ಮಾಡಿದ ಅಡುಗೆನೇ ತಿನ್ಕೊಂಡು ಕಾಲ ಕಳೀತಾನೆ ಅಂತ ತನ್ನ ತಾಯಿಯೇ ಮಗನ ವಿರುದ್ಧವಾಗಿ ಸೊಸೆಗೆ ಹೇಳ್ತಾಳೆ. ಮನನೊಂದ ಸೊಸೆ ತನ್ನ ಗಂಡ ಯಾಕೋ ದುಡಿಮೆ ಮಾಡಲ್ಲ ಅಂತ ಬೆಂಗಳೂರು ಕಡೆ ಹೊಂಟೋಗ್ತಾರೆ. ಆದರೆ ತನ್ನ ಮಗಳು ಪ್ರೀತಿ ಮಾಡಿದ್ಲಲ್ಲ, ನನ್ನ ಮಾತು ಕೇಳದೆ ಇವನ್ನೇ ಮದುವೆ ಆದ್ಲಲ್ಲ ಅಂತ ತಂದೆನೂ ದೂರ ಇರ್ತಾನೆ. ಈ ಕಡೆ ನನ್ನ ಮಗ ನನ್ನ ಮಾತು ಕೇಳದೆ ಮದುವೆ ಆದ ನನ್ನ ಮಗ ಅಂದ್ಬಿಟ್ಟು ತಾಯಿ ತಂದೆ ಈ ವ್ಯಕ್ತಿನೂ ದೂರ ಆಗ್ತಾರೆ. ಮೇಲ್ನೋಟಕ್ಕೆ ಚೆನ್ನಾಗವ್ರೆ, ಒಳನೋಟಕ್ಕೆ ತಾಯಿ ಮನೆಯವ್ರಿಗೂ ಅಥವಾ ತಂದೆ ಮನೆಯವ್ರಿಗೂ ಇಷ್ಟ ಇಲ್ಲ. ಇತ್ತ ತನ್ನ ಮಗನಿಗೆ ತಕೋ ಒಡವೆ, ನಿನ್ನ ಜೀವನಕ್ಕೆ ಆಗ್ಬೋದು, ತಕೋ ದುಡ್ಡು ಅಂತ ಅವರೂ ಕೊಡಲಿಲ್ಲ. ಇತ್ತ ಆ ಹೆಣ್ಣಿನ ತಾಯಿ ತಂದೆ ನೀನು ಬದುಕು, ಹೇಗೆ ಮದುವೆ ಆಗದೆ ಜೀವನದಲ್ಲಿ ಚೆನ್ನಾಗಿ ಬದುಕು ಅಂತ ಇವರು ಸಂಪತ್ತು, ಚಿನ್ನ, ಬೆಳ್ಳಿ ಏನೂ ಕೊಟ್ಟಿಲ್ಲ. ಆದರೂ ಆ ಜೋಡಿ ತನ್ನ ಸ್ವಾಭಿಮಾನನ ಬದಿಗಿಡದೆ ಅದೇ ಸ್ವಾಭಿಮಾನದಿಂದ ಸಿಟಿ ಹತ್ತ ಹೋಗ್ತಾರೆ. ಸಿಟಿಲೇ ದುಡಿತಾರೆ. ಅವ್ರ ಪಾಲು ಅವರೇ ಅನುಭವಿಸ್ತಾರೆ ಸ್ನೇಹಿತರೆ. ಆದರೆ ಅವರ ಜೀವನ ಹೇಗಿದೆ ಅಂದರೆ ದುಃಖಕರವಾಗಿದೆ. ಇಲ್ಲಿ ತಾಯಿ ಮನೆಯವ್ರಿಗೆ ಸಹಾಯ ಬೇಡಕ್ಕೆ ಏಳಿಗೆ ಮನಸ್ಸಿಲ್ಲ. ತಂದೆ ಮನೆಯವರು ಸಹಾಯ ಕೋರಿದ್ರೆ ಅವರು ಸಹಾಯ ಕೋರ್ತಿಲ್ಲ. ಎಷ್ಟು ನೋವಿನ ಪರಿಸ್ಥಿತಿ ಅವ್ರಿಗೆ ಇರ್ಬೋದು ಅಂತ ನೀವೇ ಲೆಕ್ಕ ಹಾಕಬೇಕು ಸ್ನೇಹಿತರೆ. ಇಂಥ ಪರಿಸ್ಥಿತಿಯಲ್ಲೇ ಅವ್ರಿಗೆ ಇಬ್ಬರು ಮಕ್ಕಳಾಗ್ತದೆ. ಆ ಮಕ್ಕಳೇ ನಮ್ಮ ಚಿನ್ನ ರನ್ನ ಅನ್ಕೊಂಡು ಸಾಕ್ತಾರೆ ಸ್ನೇಹಿತರೆ. ಅದರಲ್ಲೊಂದು ಹಿರಿ ಮಗು ಬಿಳಿದು ನಮ್ಮದು, ಇನ್ನೊಂದು ಎರಡನೇ ಮಗು ಕಪ್ಪುದು ಕರ್ರಗುಟ್ಟದೆ ಅದು ನಮ್ದಲ್ಲ ಅನ್ನೋ ಥರ ಅನ್ಕೋತಾರೆ ಜನಗಳು. ಇಂಥ ಸ್ಥಿತಿಯಲ್ಲೇ ಅವರು ಜೀವನವನ್ನು ಕಳೀತಾರೆ. ಎಷ್ಟು ಕಷ್ಟ ಆಗಿರ್ತದೆ ಅಂದರೆ ಬಾಡಿಗೆ ಮನೇಲಿ ದುಡಿಯೋದು, ಬದುಕೋದು, ಇನ್ನೊಬ್ರು ಸಂಬಂಧಿಕರ ಲಿಂಕ್ ಇಲ್ಲದೆ ಇರೋದು ಅದೆಷ್ಟು ಕಷ್ಟ ಆಗಿರ್ಬೋದು ಆ ನವ ಜೋಡಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ಆ ಸೊಸೆಯನ್ನು ಭಾವನೆಗಳಿಲ್ಲ, ಹೇಗಿದೆಯಾ ಹೆಂಗಿದೆಯಾ ಅಂತ ಅತ್ತೆ ಕಡೆ ಕೇಳೋರೇ ಇಲ್ಲ. ಇವ್ರಿಗೂ ಜನ ಅವರೇ, ಅವ್ರಿಗೂ ಜನ ಇದ್ದಾರೆ. ಆದರೆ ಸಹಾಯಕ್ಕೆ ಮಾತ್ರ ಯಾರೂ ಇಲ್ಲ. ಇಂತಿರ್ತಕ್ಕಂಥ ಪರಿಸ್ಥಿತಿಲಿ ಹಳ್ಳಿ ಕಡೆ ಇದ್ದವರೆಲ್ಲ ಇವರು ಸಿಟಿಗೆ ಸೇರ್ಕೊಂಡವ್ರೆ. ಈ ನವದಂಪತಿ ಮೇನ್ ರೋಡ್ ಸೈಡು ಬಸ್ ಸ್ಟ್ಯಾಂಡ್ ಸೈಡಲ್ಲಿ ಅವರೇ ಅಂದ್ಬಿಟ್ಟು ಬಂದವರೆಲ್ಲ ಅವ್ರ ಮನೆಗೆ ಹೋಗ್ತಿದ್ರು. 6 ತಿಂಗಳು ಅವ್ರ ಮನೇಲೇ ಇರ್ತಿದ್ರು. ಅವ್ರ ಜೀವನ ಕಟ್ಕೊಂಡು ಬೇರೆ ಬೇರೆ ಮನೆಗೆ ಅವ್ರು ಸೇರ್ಕೊತಿದ್ರು. ಅವ್ರಿಗೆಲ್ಲ ದುಡ್ದು ಅನ್ನ ಹಾಕ್ಕೊಂಡು, ಬಟ್ಟೆ ಕೊಟ್ಕೊಂಡು, ಬಟ್ಟೆ ಹಾಕ್ಕೊಂಡು ಸಾಕಿ ಅವ್ರ ಜೀವನ ಅವ್ರು ಮಾಡೋಕ್ಕಾಗಲಿಲ್ಲ. ಅವ್ರು ದುಡ್ದದ್ದೆಲ್ಲ ಬಂದವ್ರಿಗೆ ಹೋದವ್ರಿಗೆ ಸಾಕೋದೇ ಆಯಿತು, ಕೊಡೋದೇ ಆಯಿತು ಸ್ನೇಹಿತರೆ. ಹಾಗಿರ್ಬೇಕಾದ್ರೆ ಅವರು ಎಲ್ಲಿಂದ ಅವ್ರಿಗೆ ಆದಾಯ ಸಿಗ್ತದೆ? ಸಿಕ್ಕಿದ ಆದಾಯ ನೆಂಟರಿಷ್ಟರಿಗೆ, ಸಂಬಂಧಿಕರಿಗೆ ಹೋಗ್ಬೇಕಾದ್ರೆ ಇವ್ರಿಗೆ ಎಲ್ಲಿಂದ ಆದಾಯ ಸಿಗುತ್ತೆ? ಇಂಥ ಸ್ಥಿತಿನ ಹುಡುಗನ ತಾಯಿ ತಂದೆ ಅರ್ಥ ಮಾಡ್ಕೊಳ್ಳಿಲ್ಲ, ಅಥವಾ ಹುಡುಗಿರ ತಾಯಿ ತಂದೆನೂ ಅರ್ಥ ಮಾಡ್ಕೊಳ್ಳಿಲ್ಲ. ಬೆಳಿತಿರೋ ಮಕ್ಕಳಿಗೂ ಕೂಡ ಇದು ಅರ್ಥನೇ ಆಗಲಿಲ್ಲ ಸ್ನೇಹಿತರೆ. ಆ ಮುಗ್ಧ ತಾಯಿ ತಂದೆಗಳು ಅದೆಷ್ಟು ಕಷ್ಟದಿಂದ ಜೀವನ ಮಾಡಿರ್ಬೋದು. ಯಾರಿಗೂ ಹೇಳ್ಕೊಳ್ದೆ, ಯಾರಿಗೂ ಕಣ್ಣೀರು ಹಾಕ್ತೆ, ಯಾರ ಮುಂದೆ ತೋರಿಸ್ಕೊಳ್ದೆ ಆ ತಾಯಿ ತಂದೆ ಬದುಕು ಅದೆಷ್ಟು ಕಷ್ಟಕರವಾಗಿರ್ಬೋದು. ಪ್ರೀತಿ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೋಸ್ಕರ ವರದಕ್ಷಿಣೆ ಅವರು ತಗೊಂಡಿಲ್ಲ ಈ ಹುಡುಗ ಅನ್ನೋ ಒಂದು ಉದ್ದೇಶಕ್ಕೆ ಹುಡುಗನ ಕಡೆಯವರು, ಹುಡುಗರ ಅಪ್ಪ ಅಮ್ಮ ಅದೆಷ್ಟು ಬೇಸರ ಮಾಡಿರ್ಬೋದು, ಅದೆಷ್ಟು ಇವ್ರನ್ನ ನಿಷ್ಕೃಷ್ಟವಾಗಿ ನೋಡಿರ್ಬೋದು ಸ್ನೇಹಿತರೆ. ಮೇಲ್ನೋಟಕ್ಕೆ ಚೆನ್ನಾಗಿತ್ಕೊಂಡು ತನ್ನ ಮಗಂಗೆ ಊಟ ಹಾಕೋಕ್ಕೆ ಇಷ್ಟ ಇಲ್ಲ ಆ ತಾಯಿಗೆ ಅಂದರೆ ಅದೆಷ್ಟು ನೋವು. ತನ್ನ ಮೊಮ್ಮಕ್ಕಳಿಗೆ ಊಟ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದೆಷ್ಟು ನೋವು. ತನ್ನ ಮಗ ಊಟಕ್ಕೆ ಬರ್ತಾನೆ ಅಂದರೆ ಊಟನ ಬಚ್ಚಿಕ್ತಾರೆ ತಾಯಿಯ ಮಕ್ಕಳು, ಹೆಣ್ಮಕ್ಳು ಅಥವಾ ಇನ್ನು ಮತ್ತೊಬ್ಬರು. ಇಂಥ ಸ್ಥಿತಿ ಆ ಬಾಲಕನ ಬಾಲಕಿಗೆ ಉದ್ಭವ ಆಯ್ತದೆ. ಅವ್ರಿಗೆ ಅದಕ್ಕೆ ಬೆಂಗಳೂರಲ್ಲಿ
ಆ ಆಲೋಚನೆಯಲ್ಲಿ ಜೀವನ ಕಳೀತಾರೆ. ಮಕ್ಕಳು ದೊಡ್ಡವರಾದ್ರೂ ಅವ್ರಿಗೆ ನೆಮ್ಮದಿ ಸಿಕ್ಕಲ್ಲ. ಅದೇ ಸಂಬಂಧಿಕರು ಅದೇ ಬಾಲಕನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಒಬ್ಬ ಬಾಲಕನ ಕಿತ್ಕೊಬಿಡ್ತಾರೆ. ಒಂದು ಆಶ್ರಮದ ಗಿಳಿ ಆಯ್ತದೆ, ಒಂದು ಕಳ್ಳರ ಗುಂಪಿನ ಗಿಳಿ ಆಯ್ತದೆ ಅನ್ನೋದು ಕತೆ ಕೇಳಿದಿರಿ. ಈ ರೀತಿ ಒಂದು ತನ್ನ ಮನೆಯ ಕೀರ್ತಿ ಸಾಧಕನಾಯ್ತದೆ, ಮತ್ತೊಂದು ತನ್ನ ಸಂಬಂಧಿಕರು ತಮ್ಮನ್ನೇ ದೂರುತ್ತಿದ್ದ, ತಮ್ಮನ್ನೇ ಅನಕ ಮಾಡಿದ, ತಮ್ಮನ್ನೇ ಶತ್ರುವಾಗಿ ಬಯಸಿದ ಆ ಸಂಬಂಧಿಕರ ಮನೆಯಲ್ಲಿ ವಿಜೃಂಭಣೆಯನ್ನು ಬೆಳೀತದೆ. ನೋಡಿದ್ರ ಅವ್ರಿಗೆ ಕೊನೆಗೆ ಸಿಕ್ಕಿದ್ದು ಎಂಥ ಕಷ್ಟ. ಮುಂದಕ್ಕೆ ಏನಾಯ್ತು ಹೇಳಿ? ಕೀರ್ತಿ ಸಂಪಾದಿಸಿದ ಮಗ ದೇವರು ಅನ್ಕೊಂಡು ಆಧ್ಯಾತ್ಮಿಕ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ಜನ ಜಾತ್ರೆ ಸಂಸಾರ ಈ ಜೀವನ ಬೇಡ ಅಂತ ಆಧ್ಯಾತ್ಮಿಕ ಕಡೆಗೆ ಒಲವು ತೋರ್ಬಿಡ್ತಾನೆ. ಅವನು ದುಡಿಮೆನೇ ನಿಲ್ಲಿಸ್ಬಿಡ್ತಾನೆ. ಹಿರಿಯನಾದ ಬಾಲಕ ಸಂಬಂಧಿಕರ ಮನೆ ಸೇರ್ಕೊಂಡು ಅವ್ರ ಜೊತೆ ಓಡಾಡಿಕೊಂಡು ತಾಯಿ ತಂದೆಗೆ ನಿಷ್ಕೃಷ್ಟವಾಗಿ ಅವರನ್ನೇ ದೋಷಿಸ್ಕೊಂಡು ದ್ವೇಷಿಸ್ಕೊಂಡು ಸಂಬಂಧಿಕರ ಮಾತನ್ನ ಕೇಳ್ಕೊಂಡು ನಿಮ್ಮ ತಾಯಿ ತಂದೆ ಸರಿ ಇಲ್ಲ ಅನ್ನೋ ಮಾತಿಗೆ ಹೂ ಅನ್ಕೊಂಡು ತಾಯಿ ತಂದೆನೇ ದ್ವೇಷ ಕಾರ್ಕೊಂಡು ಅವ್ರನ್ನೇ ತೂ ಅನ್ಕೊಂಡು ಬೆಳೆಯುವಂತ ನಿಕೃಷ್ಟ ಕಳ್ಳರ ಗುಂಪಿನ ಗಿಳಿಯಂತೆ ಅವನಾಗ್ತಾನೆ. ಇದು ಪುಟ್ಟ ಬಾಲಕ ಆಧ್ಯಾತ್ಮಿಕ ಲೋಕನ ಇಚ್ಛೆ ಪಟ್ಕೊಂಡು ದುಡಿಮೆ ಬಿಟ್ಟು ತಾಯಿ ತಂದೆ ಜೊತೆಲಿದ್ರೂ ತಾಯಿ ತಂದೆಗೆ ದುಡಿಮೆ ಮಾಡೋಕ್ಕಾಗದೆ, ತಾನು ಬದುಕೋಕ್ಕಾಗದೆ, ಅಣ್ಣನ ನೆನಪು ಮರೆಯೋಕ್ಕಾಗದೆ, ಅದ್ಭುತವಾದ ಉದ್ಯೋಗ ಒಬ್ಬ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಂಥ ಬಾಲಕ ಚಿಕ್ಕವನು ಕೂಡ ದೂರವಾಗ್ತಾನೆ ದುಡಿಮೆಯಿಂದ. ಕೊನೆಗೆ ತಾಯಿ ತಂದೆ ಸಾಕೋ ಸ್ಥಿತಿ ಬರ್ತದೆ. ವಯಸ್ಸಾದ್ರೂ ಆ ತಾಯಿ ತಂದೆಯೇ ಸಾಕಬೇಕು. ಹಿರಿ ಮಗ ನೋಡ್ತಾ ಇದ್ರು ಬರ್ತಾ ಇಲ್ಲ, ಆಡ್ಕೊಂಡು ನಗ್ತಾವನೆ, ನಮ್ಮ ಅಪ್ಪ ಅಮ್ಮ ಸರಿಯಿಲ್ಲ ಅನ್ಕೊಂಡು ಬದುಕ್ತಾವನೆ. ಇರೋ ಚಿಕ್ಕ ಮಗ ಅಪ್ಪ ಅಮ್ಮ ದೇವರು ನಾನು ದುಡಿಯೋಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದವನೆ. ನೋಡಿದ್ರೆ ಸ್ನೇಹಿತರ, ಈ ಪ್ರೀತಿ ಕೊನೆಗೆ ಯಾವ ಮಟ್ಟ ತಲುಪ್ತು, ದೇವರು ಪ್ರೀತಿಸಿದವ್ರಿಗೆ ನಿಯತ್ತಾಗಿದ್ದವ್ರಿಗೆ ಯಾವ ಸ್ಥಿತಿ ಕೊಟ್ಟ ಅನ್ನೋದನ್ನ ನಿಮಗೆ ಪ್ರಸ್ತುತಪಡಿಸಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಧನ್ಯವಾದಗಳು.